ಆತ್ಮೀಯ ಸ್ಪರ್ಧಾರ್ಥಿಗಳೇ, ವೆಲ್ಕಮ್ ಟು RP Info 99 ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರೇಣುಕಾ ಪ್ರಸಾದ್. ಇಂದಿನ ತರಗತಿಯಲ್ಲಿ ನಾವು ಸಮಾಜ ವಿಜ್ಞಾನ 6ನೇ ತರಗತಿ ಭಾಗ 2ರಲ್ಲಿ ಬರ್ತಕ್ಕಂಥ 15ನೇ ಅಧ್ಯಾಯ ಬಹುಮನಿ ರಾಜ್ಯ ಎಂಬ ಪಾಠದ ಕುರಿತು ತಿಳಿಯೋಣ. ಹಾಗೆ ನೀವು ಈ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಒತ್ತಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಎಂದು ಹೇಳುತ್ತಾ ಇಂದಿನ ತರಗತಿಯನ್ನು ಆರಂಭಿಸೋಣ. ಬಹುಮನಿ ರಾಜ್ಯ. ಬೀದರ್ ನಗರವು ಕರ್ನಾಟಕದ ಉತ್ತರದ ತುತ್ತು ತುದಿಯಲ್ಲಿರುವ ಒಂದು ಐತಿಹಾಸಿಕ ಸ್ಥಳ. ಬೀದರ್ ಒಂದು ಶತಮಾನ ಕಾಲ ಬಹುಮನಿ ರಾಜ್ಯದ ರಾಜಧಾನಿಯಾಗಿ ಮೆರೆಯಿತು. ಬಹುಮನಿ ರಾಜ್ಯವು ಈಗಿನ ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಆಂಧ್ರದ ಪ್ರದೇಶಗಳನ್ನು ಒಳಗೊಂಡಿತ್ತು. ಕೃಷ್ಣಾ ನದಿ ರಾಜ್ಯದ ದಕ್ಷಿಣದ ಗಡಿ ಹಾಗೂ ಪ್ರಾರಂಭದಲ್ಲಿ ಕಲಬುರಗಿ, ಆನಂತರ ಬೀದರ್ ಅದರ ರಾಜಧಾನಿಯಾಗಿ ಆಳ್ವಿಕೆಗೊಳಪಟ್ಟವು. ಫಿರೋಜ್ ಶಾ ಬಹುಮನಿ ವಂಶದರಲ್ಲೇ ಶ್ರೇಷ್ಠವಾದ ಅರಸ. ಇವನು ನ್ಯಾಯಪರ, ಉದಾರಿ ಹಾಗೂ ದೈವಭಕ್ತನಾಗಿದ್ದ. ಫಿರೋಜ್ ಶಾನು ಲೇಖಕನೂ ಬಹುಭಾಷಾ ವಿಶಾರದನೂ ಆಗಿದ್ದು, ಫಿರೋಜನಿಗೆ ರೇಖಾಗಣಿತ ಮತ್ತು ಧರ್ಮಶಾಸ್ತ್ರಗಳಲ್ಲಿ ಪರಿಣಿತಿ ಇತ್ತು. ಇವನು ದೌಲತಾಬಾದ್ನಲ್ಲಿ, ಅಂದರೆ ಈಗಿನ ಮಹಾರಾಷ್ಟ್ರ, ಆಕಾಶ ವೀಕ್ಷಣಾಲಯವನ್ನು ಸ್ಥಾಪಿಸಿದ್ದ. ಈತನು ರಾಜಧಾನಿ ಕಲಬುರಗಿಯ ಸೌಂದರ್ಯವನ್ನು ಹೆಚ್ಚಿಸಿದನಲ್ಲದೆ ಭೀಮಾ ನದಿಯ ದಡದಲ್ಲಿ ಫಿರೋಜಾಬಾದ್ ಎಂಬ ಹೊಸ ನಗರವನ್ನು ಕಟ್ಟಿಸಿದ. ಇವನ ಕಾಲದಲ್ಲಿ ರಾಜ್ಯಕ್ಕೆ ಬಂದಿದ್ದ ಸೂಫಿ ಸಂತ ಬಂದೇ ನವಾಜರಿಗೆ ಹಲವು ಗ್ರಾಮಗಳನ್ನು ಉಂಬಳಿಯಾಗಿ ನೀಡಿದ್ದನು. ಮೊಹಮ್ಮದ್ ಗವನ್ ಪರ್ಷಿಯನ್ ಮೂಲದ ಅವನಾಗಿದ್ದು, 3ನೇ ಮೊಹಮ್ಮದ್ ಸುಲ್ತಾನನ ಮುಖ್ಯಮಂತ್ರಿಯಾಗಿ ಅಥವಾ ಮಂತ್ರಿಯಾಗಿ ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸಿದನು. ಮೊಹಮ್ಮದ್ ಗವನನ ಸಾಧನೆಗಳು. ಗವನ್ ಯುದ್ಧ ವಿದ್ಯೆಯಲ್ಲಿ ನಿಪುಣನಾಗಿದ್ದು ರಾಜ್ಯವನ್ನು ವಿಸ್ತರಣೆ ಮಾಡಿದನು. ಆಡಳಿತವು ಇಸ್ಲಾಮೀ ಕಾನೂನುಗಳನ್ನು ಆಧರಿಸಿತ್ತು. ಕಂದಾಯ ಮತ್ತು ಅಂಚೆ ವ್ಯವಸ್ಥೆಯನ್ನು ಚುರುಕುಗೊಳಿಸಿದನು. ಭೂಮಿಯ ಫಲವತ್ತತೆ, ನೀರಾವರಿ ಸೌಲಭ್ಯಗಳನ್ನು ಗಮನಿಸಿ ಭೂ ಕಂದಾಯವನ್ನು ನಿಗದಿ ಮಾಡಿದ್ದ. ಜನರಿಗೆ ಕಿರುಕುಳ ಕೊಡುವ ತೆರಿಗೆಗಳನ್ನು ರದ್ದುಪಡಿಸಿದನು. ಸ್ವತಃ ವಿದ್ವಾಂಸನಾಗಿದ್ದ ಮೊಹಮ್ಮದ್ ಗವನ್ ಬೀದರ್ನಲ್ಲಿ ಮದರಸಾ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿದ. ಇಸ್ಲಾಂ ಮತ್ತು ಕಾನೂನು ಶಿಕ್ಷಣವನ್ನು ಈತನು ಪ್ರೋತ್ಸಾಹಿಸಿದನು. ಖಗೋಳಶಾಸ್ತ್ರ, ಗಣಿತ, ಇತಿಹಾಸ ಇತ್ಯಾದಿಗಳ ಅಧ್ಯಯನ ಕೂಡ ಮದರಸಾದಲ್ಲಿ ನಡೆಯುತ್ತಿತ್ತು. ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ಹಾಗೂ ವಿದ್ಯಾರ್ಥಿ ನಿಲಯಗಳ ಸೌಕರ್ಯಗಳಿದ್ದವು. ಮದರಸಾದ ಗ್ರಂಥಾಲಯದಲ್ಲಿ ಸುಮಾರು 3,000 ಹಸ್ತಪ್ರತಿಗಳಿದ್ದವೆಂದು ತಿಳಿದು ಬಂದಿದೆ. ಒಟ್ಟಿನಲ್ಲಿ ಬಹುಮನಿ ರಾಜ್ಯದ ಮುನ್ನಡೆಗೆ ಮೊಹಮ್ಮದ್ ಗವನನ ಶ್ರೇಷ್ಠ ಕೊಡುಗೆ ನೀಡಿದನು. ಹೀಗಿದ್ದರೂ ರಾಜ್ಯದ ಸರದಾರರು ಗವಾನನ ಸಾಧನೆಗಳನ್ನು ಕಂಡು ಮತ್ಸರಪಟ್ಟರು. ಒಳಸಂಚು ನಡೆಸಿ ಈತನನ್ನು ಕೊಲ್ಲಿಸಿದರು. ಗವಾನನ ಸಮಾಧಿಯ ಮೇಲೆ ಮುಗ್ಧ ಗವಾನನನ್ನು ಕೊಲೆ ಮಾಡಲಾಯಿತು ಎಂಬ ಉಲ್ಲೇಖವಿದೆ. ಗವಾನನ ನಂತರ ಅಧಿಕಾರಕ್ಕಾಗಿ ಅಂತಕಲಹಗಳು ನಡೆದು ರಾಜ್ಯವು ವಿಭಜನೆಗೊಂಡು 5 ಹೊಸ ರಾಜ್ಯಗಳು ಹುಟ್ಟಿದವು. ಈ 5 ಹೊಸ ರಾಜ್ಯಗಳೆಂದರೆ ಬಿಜಾಪುರದ ಆದಿಲ್ ಶಾಹಿ, ಬೀದರ್ನ ಬರೀದ್ ಶಾಹಿ, ಗೋಲ್ಕೊಂಡದ ಕುತುಬ್ ಶಾಹಿ, ಅಹಮದ್ ನಗರದ ನಿಜಾಂ ಶಾಹಿ ಹಾಗೂ ಬೀರರ್ನ ಹಿಮ್ಮತ್ ಶಾಹಿಗಳು. ಈ ಪೈಕಿ ಮೊದಲೆರಡು ರಾಜ್ಯಗಳು ಅಥವಾ ಸುಲ್ತಾನರು ಕರ್ನಾಟಕದಲ್ಲಿ ತಮ್ಮ ರಾಜಧಾನಿಗಳನ್ನು ಸ್ಥಾಪಿಸಿಕೊಂಡು ಆಳ್ವಿಕೆಯನ್ನು ನೀಡಿದರು. ಸಮಾಜ. ಬಹುಮನಿ ರಾಜ್ಯದ ಆಡಳಿತವು ಇಸ್ಲಾಮಿ ಕಾನೂನುಗಳ ಪ್ರಕಾರ ನಡೆಯುತ್ತಿತ್ತು. ಸುಲ್ತಾನನು ಆಡಳಿತದ ಪ್ರಮುಖನಷ್ಟೇ ಅಲ್ಲ, ಶ್ರೇಷ್ಠ ನ್ಯಾಯಾಧೀಶ, ಉಚ್ಚ ಸೇನಾಧಿಕಾರಿ ಹಾಗೂ ಧಾರ್ಮಿಕ ಪ್ರಮುಖನಾಗಿದ್ದನು. ಅವನನ್ನು ಭೂಮಿಯ ಮೇಲಿನ ಅಲ್ಲನ ಪ್ರತಿನಿಧಿ ಎಂದು ನಂಬಲಾಗಿತ್ತು. ಆಡಳಿತದ ಉನ್ನತ ಹುದ್ದೆಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಮುಸ್ಲಿಮ್ಸರನ್ನು ನೇಮಿಸಲಾಗುತ್ತಿತ್ತು. ಅಧಿಕಾರಿಗಳಿಗೆ ಜಹಾಂಗೀರ್ ಭೂದತ್ತಿಗಳನ್ನು ನೀಡುತ್ತಿದ್ದರು. ಹಿಂದೂ ಜಹಾಂಗೀರ್ದಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಕಂಡುಬಂದಿದ್ದಿಲ್ಲ. ಪಾರಂಪರಿಕ ಹಿಂದೂ ಪದ್ಧತಿಯಂತೆ ಭೂಮಿಯ ಉತ್ಪನ್ನದ 6ನೇ 1 ಭಾಗವನ್ನು ಕಂದಾಯವಾಗಿ ಸುಲ್ತಾನರು ಸಂಗ್ರಹಿಸುತ್ತಿದ್ದರು. ರಾಜಮನೆತನದವರು ಮತ್ತು ಸರ್ದಾರರು ವಿಲಾಸ ಜೀವನ ನಡೆಸುತ್ತಿದ್ದರು. ಜನಸಾಮಾನ್ಯರ ಸ್ಥಿತಿ ಉತ್ತಮವಾಗಿರಲಿಲ್ಲ. ಜೈನ ಮತ್ತು ಕ್ರೈಸ್ತ ಸಮುದಾಯಗಳು ರಾಜ್ಯದಲ್ಲಿದ್ದವು. ಸೂಫಿ ಪಂಥ ಪ್ರಬಲವಾಗಿತ್ತು. ಬಹುಮನಿ ಸುಲ್ತಾನರ ಸಾಂಸ್ಕೃತಿಕ ಕೊಡುಗೆಗಳು. ಸಾಹಿತ್ಯ. ಬಹುಮನಿ ಸುಲ್ತಾನರು ಪರದೇಶದ ವಿದ್ವಾಂಸರಿಗೆ ಆಶ್ರಯ ನೀಡಿದರು. ಅರಬ್ಬಿ ಮತ್ತು ಪಾರ್ಸಿ ಸಾಹಿತ್ಯವು ಇವರಿಂದ ಪ್ರೋತ್ಸಾಹ ಪಡೆಯಿತು. ಬಂದೇ ನವಾಜ್ ಎಂಬ ಖ್ಯಾತ ವಿದ್ವಾಂಸ ಹಾಗೂ ಗ್ರಂಥಕಾರ ಇದೇ ಕಾಲಕ್ಕೆ ಸೇರಿದವರಾಗಿದ್ದರು. ಇವರು ಮತ್ತು ಇನ್ನಿತರ ವಿದೇಶಿ ವಿದ್ವಾಂಸರು ಬಳಸಿದ ಭಾಷೆ ದಖನಿ ಎಂಬ ಭಾಷೆ ಪ್ರಸಿದ್ಧಿ ಪಡೆಯಿತು. ಮುಂದೆ ಇದೇ ಉರ್ದು ಭಾಷೆಯ ಬೆಳವಣಿಗೆಗಳಿಗೆ ಪೂರಕವಾಯಿತು. ವಾಸ್ತುಶಿಲ್ಪ. ಕಲಬುರಗಿ, ಬೀದರ್ ಮತ್ತು ಇತರ ಸ್ಥಳಗಳಲ್ಲಿ ಬಿಟ್ಟು ಹೋಗಿರುವ ಕಟ್ಟಡಗಳು ಹಿಂದೂ ಮುಸ್ಲಿಂ ಶೈಲಿಯಲ್ಲಿವೆ. ಇದು ದಖನಿ ಶೈಲಿ ಎಂದೇ ಪರಿಚಿತವಾಗಿದೆ.
ಬಹುಮನಿಗಳ ಮೊದಲ ರಚನೆಯೆಂದರೆ ಕಲಬುರಗಿಯ ಜಾಮಿ ಮಸೀದಿ. ಇದು ಮಹಮ್ಮದ್ ಶಾ ರಚನೆ. ಚಿಕ್ಕ ಚಿಕ್ಕ ಗುಮ್ಮಟಗಳಿಂದ ಕೂಡಿರುವ ಇಲ್ಲಿನ ಸಭಾಂಗಣ ಆಕರ್ಷಣೀಯವಾಗಿದೆ. ಕಲಬುರಗಿ ಬಳಿ ಸುಲ್ತಾನರ ಸಮಾಧಿಗಳು ಕಂಡುಬರುತ್ತವೆ. ಬಂದೇ ನವಾಜರ ಸಮಾಧಿ ಕಲಬುರಗಿಯ ಇನ್ನೊಂದು ಪ್ರಮುಖ ರಚನೆಯಾಗಿದೆ. ಬೀದರ್ನ ಸೋಲಾಂಕಾಬ್ ಮಸೀದಿ ಹಾಗೂ ಕೋಟೆಯೊಳಗಿನ ಸುಂದರ ಅರಮನೆಗಳು ಪ್ರಸಿದ್ಧಿಯಾಗಿವೆ. ಬೀದರ್ ಬಳಿಯ ಅಷ್ಟೂರಿನಲ್ಲಿ 12 ಸಮಾಧಿಗಳು ಕಂಡುಬರುತ್ತವೆ. ಬಹುಮನಿ ಕಾಲದ ಕಟ್ಟಡಗಳಲ್ಲಿ ಅತ್ಯಂತ ಪ್ರಮುಖ ರಚನೆಯೆಂದರೆ ಗವಾನನ್ನು ಕಟ್ಟಿಸಿದ ಮದರಸ. ಇದು 76 ಮೀಟರ್ ಅಂದರೆ 250 ಅಡಿ ಎತ್ತರ, ಉದ್ದ ಹಾಗೂ 3 ಮಜಲಿನ ಮಾಳಿಗೆಯ ರಚನೆಯನ್ನು ಹೊಂದಿದೆ. ಮದ್ರಾಸ್ದೊಳಗಿರುವ ಮಸೀದಿಯು ಇನ್ನೂ ಭದ್ರಸ್ಥಿತಿಯಲ್ಲಿ ಈ ಒಂದು ಮದರಸ ವಿಶ್ವವಿದ್ಯಾಲಯ ಕಂಡುಬರುತ್ತದೆ. ವಿಜಯಪುರದ ಆದಿಲ್ಶಾಹಿಗಳು. ಆದಿಲ್ಶಾಹಿಗಳು ಕರ್ನಾಟಕದಲ್ಲಿ 2 ಶತಮಾನಗಳ ಕಾಲ ಆಳ್ವಿಕೆ ನಡೆಸಿದರು. ಎರಡನೇ ಇಬ್ರಾಹಿಂ ವಿಜಯಪುರದ ಸುಲ್ತಾನರಲ್ಲಿ ಶ್ರೇಷ್ಠನಾದವನು. ಈತನ ಕಾಲದಲ್ಲಿ ರಾಜ್ಯವನ್ನು ವಿಸ್ತಾರಗೊಳಿಸಲಾಯಿತಲ್ಲದೆ ಅದು ಸಮೃದ್ಧಿಯನ್ನು ಕಂಡಿತು. ವ್ಯಾಪಾರ ವಾಣಿಜ್ಯ ಹೆಚ್ಚಿತು. ಇಬ್ರಾಹಿಂ ಧರ್ಮನಿಷ್ಠ ಅರಸನಾಗಿದ್ದು ಅನೇಕ ಹಿಂದೂ ವಿದ್ವಾಂಸರು, ಕವಿಗಳು ಮತ್ತು ಸಂಗೀತಗಾರರಿಗೆ ಆಶ್ರಯ ನೀಡಿದನು. ತನ್ನ ಅರಮನೆಯ ಕೋಟೆಯಲ್ಲಿ ದತ್ತ ದೇವಾಲಯವನ್ನು ದುರಸ್ತಿ ಮಾಡಿಸಿ ಪೂಜಾ ವ್ಯವಸ್ಥೆಗೆ ಮಾಡಿದ್ದನು. ಹಿಂದೂ ಮುಸ್ಲಿಂ ಸಾಂಸ್ಕೃತಿಕ ಏಕತೆಗಾಗಿ ಇಬ್ರಾಹಿಂ ಶ್ರಮಿಸಿದ. ಉರ್ದು ಭಾಷೆಯಲ್ಲಿ ಕಿತಾಬ್-ಇ-ನವರಸ್ ಎಂಬ ಗ್ರಂಥವನ್ನು ಬರೆದು ಹಿಂದೂ ಸಂಗೀತವನ್ನು ಮುಸಲ್ಮಾನರಲ್ಲಿ ಜನಪ್ರಿಯಗೊಳಿಸಲು ಇವನು ಯತ್ನಿಸಿದ. ಈ ಕೃತಿಯ ಹಿಂದೂ ದೇವತೆಗಳಾದ ಸರಸ್ವತಿ, ಗಣಪತಿ, ಭೈರವ ಮುಂತಾದವರ ಸ್ತುತಿಯಿಂದ ಆರಂಭವಾಗುತ್ತದೆ. ಅವನು ಸ್ವತಃ ಒಳ್ಳೆಯ ಸಂಗೀತಗಾರನಾಗಿದ್ದು ಭವ್ಯ ಕಟ್ಟಡ ಇಬ್ರಾಹಿಂ ರೋಜಾ ಇವನೇ ಸ್ಥಾಪಿಸಿದ ಅಥವಾ ನಿರ್ಮಾಣ ಮಾಡಿದಂತಹ ಒಂದು ಪ್ರಮುಖವಾದಂತಹ ಕಟ್ಟಡವಾಗಿದೆ. ಇಲ್ಲಿ ಪ್ರಮುಖವಾಗಿ ಎರಡನೇ ಇಬ್ರಾಹಿಂ ರೋಜನ ಕುರಿತಾಗಿ ಅವನು ಬರೆದ ಗ್ರಂಥ ಯಾವುದು, ಆ ಗ್ರಂಥದಲ್ಲಿ ಯಾವ ಹಿಂದೂ ದೇವತೆಗಳ ಬಗ್ಗೆ ಉಲ್ಲೇಖವಿದೆ ಅಂತೇಳಿ ಎಕ್ಸಾಮ್ಸ್ನಲ್ಲಿ ಕೇಳುವಂಥ ಚಾನ್ಸಸ್ ಇದೆ. ಇಬ್ರಾಹಿಂನ ಉತ್ತರಾಧಿಕಾರಿಯಾದ ಮೊಹಮ್ಮದ್ ಆದಿಲ್ ಶಾನು ವಿಜಯಪುರದ ಅದ್ಭುತ ಕಟ್ಟಡ ಗೋಲ್ ಗುಂಬಾಜ್ ಅಥವಾ ಗೋಳಗುಮ್ಮಟವನ್ನು ಕಟ್ಟಿಸಿದನು. ಅಸ್ಸರ್ ಮಹಲ್ ಇವನ ಇನ್ನೊಂದು ಸುಂದರ ರಚನೆಯಾಗಿದೆ. ಮಹಮ್ಮದ್ನ ಆನಂತರ ವಿಜಯಪುರ ರಾಜ್ಯವು ದುರ್ಬಲವಾಯಿತು. ದಕ್ಷಿಣ ಭಾರತದಲ್ಲಿ ಮೊಘಲರ ಆಕ್ರಮಣಗಳು ಹಾಗೂ ವಿಜಯಪುರ ರಾಜ್ಯಕ್ಕೆ ಮರಾಠರು ನೀಡುತ್ತಿದ್ದ ಕಿರುಕುಳಗಳು ಇವು ಪ್ರಮುಖವಾಗಿ ಆದಿಲ್ಶಾಹಿ ಮನೆತನ ಒಂದು ಪತನಕ್ಕೆ ಕಾರಣವಾದವು. ಔರಂಗಜೇಬನು ವಿಜಯಪುರವನ್ನು ಕೈವಶ ಮಾಡಿಕೊಳ್ಳುವುದರೊಂದಿಗೆ ಆದಿಲ್ಶಾಹಿ ಆಡಳಿತಕ್ಕೆ ಕೊನೆಗೊಂಡಿತು ಅಂತೇಳಿ ಹೇಳಬಹುದು. ವಾಸ್ತುಶಿಲ್ಪ. ವಿಜಯಪುರದ ಕೋಟೆ ಭಾರೀ ರಚನೆಯಾಗಿದ್ದು 96 ಕೊತ್ತಲಗಳು ಹಾಗೂ 6 ಮಹಾದ್ವಾರಗಳನ್ನು ಹೊಂದಿದೆ. ಅರಮನೆಗಳಲ್ಲಿ ಗಗನ್ ಮಹಲ್ ಭವ್ಯವಾಗಿದೆ. ಅಸ್ಸರ್ ಮಹಲ್ನಲ್ಲಿ ವರ್ಣರಂಜಿತ ಚಿತ್ರಗಳಿರುವ ಕೊಠಡಿಗಳು ಕಂಡುಬರುತ್ತವೆ. ವಿಜಯಪುರದ ಜುಮಾ ಮಸೀದಿಯು ಸುಂದರವಾಗಿದೆ. ಆದಿಲ್ಶಾಹಿಗಳ ರಚನೆಗಳಲ್ಲಿ ಸಮಾಧಿ ಕಟ್ಟಡಗಳೇ ತೀರಾ ಭವ್ಯವಾದದ್ದು. ಅವಳಿ ರಚನೆಯಾದ ಇಬ್ರಾಹಿಂ ರೋಜದಲ್ಲಿ ಒಂದು ಕಟ್ಟಡವು ಮಸೀದಿಯಿಂದ, ಮತ್ತೊಂದು ಕಟ್ಟಡವು ಸಮಾಧಿಯಿಂದ ಕೂಡಿದೆ. ರೋಜವನ್ನು ದಕ್ಕನ್ನಿನ ತಾಜ್ಮಹಲ್ ಅಥವಾ ದಕ್ಷಿಣ ಭಾರತದ ತಾಜ್ಮಹಲ್ ಎಂದು ಕರೆಯಲಾಗಿದೆ. ರೋಜಕ್ಕೂ ಮೀರಿದ ಕಟ್ಟಡವನ್ನು ರಚಿಸಬೇಕೆಂದು ಮಹಮ್ಮದ್ನು ಗೋಲ್ ಗುಂಬಜ್ ಎಂಬ ಸಮಾಧಿ ಮಂದಿರವನ್ನು ರಚಿಸಿದ. ಇದರ ಕೇಂದ್ರದಲ್ಲಿ ವಿಶಾಲವಾದ ಗುಮ್ಮಟವಿದೆ. ಈ ಒಂದು ಗುಮ್ಮಟದ ಒಳಭಾಗದಲ್ಲಿ ಪಿಸುಗುಟ್ಟುವ ಗ್ಯಾಲರಿ ಇದೆ. ಇಲ್ಲಿನ ಪಿಸುಗುಟ್ಟುವ ವೈಶಿಷ್ಟ್ಯತೆ ಶಿಲ್ಪತಜ್ಞರನ್ನು ಬೆರಗುಗೊಳಿಸಿದೆ. ಗೋಲ್ ಗುಂಬಾಜವು ಜಗತ್ತಿನಲ್ಲಿಯೇ ಹಿರಿಯ ಗಾತ್ರದಲ್ಲಿ ಹಾಗೂ ಜಗತ್ತಿನಲ್ಲೇ 4ನೇ ಸ್ಥಾನದಲ್ಲಿ ಹಾಗೂ ಭಾರತದಲ್ಲಿ ಅತಿ ದೊಡ್ಡದಾದ ಗುಮ್ಮಟವಾಗಿದೆ. ಕಾಲಗಣನೆ. ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆ 1336. ಸಾಮ್ರಾಜ್ಯದ ಆಳ್ವಿಕೆಯ ಕಾಲ 1336ರಿಂದ 1646. ಕೃಷ್ಣದೇವರಾಯನ ಆಳ್ವಿಕೆಯ ಕಾಲ 1509ರಿಂದ 1529. ರಕ್ಕಸ ತಂಗಡಗಿ ಕದನ ಜನವರಿ 23, 1565. ಬಹುಮನಿ ರಾಜ್ಯದ ಆಳ್ವಿಕೆಯ ಕಾಲ 1347ರಿಂದ 1389. ಬೀದರ್ನಲ್ಲಿ ಮದರಸ ಸ್ಥಾಪನೆ 1461. ಆದಿಲ್ಶಾಹಿಗಳ ಆಳ್ವಿಕೆ ಕಾಲ 1489ರಿಂದ 1686. ಇಬ್ರಾಹಿಂ ರೋಜ್ ರಚನೆ 1626. ಗೋಲ್ ಗುಂಬಾಜ್ ರಚನೆ 1650. ಹೊಸ ಪದಗಳು. ಫಕೀರ ಅಂತಂದರೆ ಮಹಮ್ಮದೀಯ ಸಾಧು ಎಂದರ್ಥ. ಕೊತ್ತಲ ಅಂದರೆ ಕೋಟೆಯ ಪ್ರಕಾರದ ಮೇಲೆ ಕಟ್ಟುವ ಗುಮ್ಮಟವಾಗಿದೆ. ಪರ್ಷಿಯನ್ ದೇಶದ ಭಾಷೆ. ದಕ್ಕನ್ ಅಂತಂದರೆ ದಕ್ಷಿಣ ಭಾರತದ ಪ್ರದೇಶ ಎಂದರ್ಥ. ಈ ಒಂದು ಕಾಲಗಣನೆ ಮೇಲೆ ಪ್ರಶ್ನೆಗಳನ್ನು ಹೊಂದಿಸಿ ಬರೆಯಿರಿ ಎಂಬ ವಿಧದಲ್ಲಿ ಕೇಳುವಂಥ ಸಂಭವತೆ ಇರುತ್ತದೆ.
ಸೊ ಹಂಗಾಗ್ಬಿಟ್ಟು ಈ ಒಂದು ಅಂಶಗಳ ಮೇಲೆ ಗಮನ ಹರಿಸುವುದು ಸೂಕ್ತವಾಗಿದೆ.